ಹವಾಮಾನ ಆಧಾರಿತ ಬೆಳೆ ವಿಮೆ ಪರಿಹಾರ ಮೊತ್ತ ನೀಡುವಲ್ಲಿ ಲೋಪವಾಗಿದೆ. ಈ ಲೋಪವನ್ನು ಸರಿಪಡಿಸಿ ವಿಮಾ ಮೊತ್ತವನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಇಲ್ಲವಾದರೆ ಕರಾವಳಿ ಜಿಲ್ಲೆಯ ಅಡಿಕೆ ಬೆಳೆಗಾರರು ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಮತ್ತು ಈ ವಿಚಾರದಲ್ಲಿ ಕೃಷಿಕರು ಆತಂಕದಲ್ಲಿದ್ದಾರೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ವಿಧಾನಸಭಾ ಅಧಿವೇಶನದಲ್ಲಿ ಅಡಿಕೆ ಕೃಷಿಕರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅಧಿವೇಶನದಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಶಾಸಕರು ಹವಾಮಾನ ಆಧಾರಿತ ಬೆಳೆ ವಿಮಾ ಪರಿಹಾರ ಮೊತ್ತದಲ್ಲಿ ಲೋಪವಾಗಿರುವ ಬಗ್ಗೆ ಮೊನ್ನೆಯ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದ ವಿಧಾನಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಕರಾವಳಿ ಭಾಗದ ಶಾಸಕರನ್ನ ಕರೆಸಿ ತೋಟಗಾರಿಕಾ ಸಚಿವರ ಜೊತೆ ಸಭೆಯನ್ನ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಮನವಿ ಮಾಡಿದ್ದೆ. ಆ ಪ್ರಕಾರ ಇದರ ಬಗ್ಗೆ ಚರ್ಚೆಯಾಗಲಿ. ಅಡಿಕೆಯನ್ನೇ ನಂಬಿ ಜೀವನ ಮಾಡುತ್ತಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೃಷಿಕರಿಗೆ ಈ ಬಾರಿ ಅಡಿಕೆಗೆ ರೋಗ ಬಾಧಿಸಿದ ಕಾರಣ ನಷ್ಟ ಅನುಭವಿಸುವಂತಾಗಿದೆ. ಬೆಳೆ ವಿಮೆಯನ್ನ ನಂಬಿ ಸಾಲ ಮಾಡಿ ಕೃಷಿ ಮಾಡಿದ್ದಾರೆ. ಕೆಲವರಿಗೆ ಅತ್ಯಂತ ಕಡಿಮೆ ವಿಮೆ ಮಂಜೂರಾಗಿದೆ. ಅದನ್ನು ಸರಿಪಡಿಸಿ ಸರಿಯಾದ ಪ್ರಮಾಣದಲ್ಲಿ ವಿಮಾ ವಿತರಣೆ ಮಾಡಬೇಕು ಎಂದು ಆಗ್ರಹಿಸಿದರು. ನಾನು ಈ ಹಿಂದೆ ಕೂಡ ಈ ಅಡಿಕೆ ಬೆಳೆ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದು ಸದನದಲ್ಲಿ. ಈ ಸಲ ಈ ನಮ್ಮ ಹವಾಮಾನ ಆಧಾರಿತ ವಿಮೆ ಬರ್ತಾ ಇತ್ತು ಅಧ್ಯಕ್ಷರೇ. ಪ್ರೀಮಿಯಂ ಕಟ್ಟಿದ್ರಿಂದ ಕಡಿಮೆ ಬಂದಿದೆ ಸಭಾಧ್ಯಕ್ಷ. 33 ಪಾಲು 10 ಪಾಲು 12 ಪಾಲು ಎಲ್ಲ ಬರ್ತಾ ಇತ್ತು. ಏನು ಪ್ರೀಮಿಯಂ ಕಟ್ಟಿದರೆ ಆ ಪ್ರೀಮಿಯಂ ಕಟ್ಟಿದ್ರಿಂದ ಕಡಿಮೆ ಬಂದಿದೆ. ಹಳದಿ ರೋಗ ಬಂದು ಒಂದು ಕಡೆಯಿಂದ ಪೂರ್ತಿ ಅಡಿಕೆ ಬೆಳೆ ಹೋಗಿದೆ ಸಭಾಧ್ಯಕ್ಷರೇ. ನಾವು ಅದನ್ನು ನಮ್ಮ ವಿನಂತಿ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಅದನ್ನು ಕಮರ್ಷಿಯಲ್ ಕ್ರಾಪ್ ಅಂತ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ 2-3 ಸಲ ಇಲ್ಲಿಂದ ಬರದಾಗಿದೆ ಸಭಾಧ್ಯಕ್ಷರೇ. ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದವೇ ಸಚಿವರು ಒಬ್ಬರು ಇದ್ದಾರೆ, ಕೃಷಿ ಸಚಿವರಾಗಿ ರಾಜ್ಯ ಸಚಿವರಾಗಿ ಇದ್ದಾರೆ. ಸರ್ಕಾರ ಒತ್ತಡ ಮಾಡುವ ಮುಖಾಂತರ ಈ ಅಡಿಕೆಯನ್ನು ಕೂಡ ಕಮರ್ಷಿಯಲ್ ಕ್ರಾಪ್ ಇಂದ ತೆಗೆದು ಬೆಳೆ ಅಂತ ಕೃಷಿ ಅಂತ ತಗೊಳ್ಬೇಕು, ಇದರಲ್ಲಿ ತಗೊಳ್ಬೇಕು ಅಲ್ಲ. ಫಸ್ಟ್ ಎಲ್ಲ ಅಡಿಕೆ ಎಲ್ಲ ಬಿದ್ದು ಹೋಗಿದೆ ಸಭಾಧ್ಯಕ್ಷ. ನಾವು ಬರುವ ವರ್ಷ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ. ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಹವಾಮಾನ ಆಧಾರಿತ ವಿಮೆ ಏನು ಬಂದಿದೆ ಅದನ್ನು ಪುನಃ ಪರಿಷ್ಕರಣೆ ಮಾಡಿ ಅದಕ್ಕೆ ಕಡಿಮೆ ಬಂದವರಿಗೆ ಹೆಚ್ಚು ಕೊಡಬೇಕು. ಈ ಹಳದಿ ರೋಗ ಬೇರೆ ರೋಗಗಳು ಏನು ಬಂದಿದೆ ಅದಕ್ಕೆ ಏನಾದ್ರೂ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕು. ಇಲ್ಲಂದ್ರೆ ಇಡೀ ದಕ್ಷಿಣ ಕನ್ನಡ ಈ ಅಡಿಕೆ ಬೆಲೆ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರ ಒಟ್ಟು